ಯಾಕಂದ್ರೆ ಜೀವನದಲ್ಲಿ ಅವ್ನು ಯಾವತ್ತೂ ಸುಳ್ಳು ಹೇಳ್ದವನಲ್ಲ, ಅಪ್ಪಿ ತಪ್ಪಿ ಯಾರಿಗೂ ಮೋಸ ಮಾಡ್ದವನು ಅಲ್ಲ. ಅವರಪ್ಪ ಅವನಿಗಷ್ಟು ಒಳ್ಳೆ ಸಂಸ್ಕಾರನ ಕಲಿಸಿದ್ದಾರೆ. ಅಮ್ಮ, ನೀವು ಅವ್ರನ್ನ ಹೆತ್ತು ಹೊತ್ತು ಸಾಕ್ತವ್ರು, ನಿಮ್ಗವ್ರ ಬಗ್ಗೆ ಅಷ್ಟು ನಂಬಿಕೆ ಇದೆ. ಆದರೆ ನಾನು ಈಗೀಗ ಬಂದವಳು, ನನಗವ್ರ ಬಗ್ಗೆ ಏನು ಗೊತ್ತಿಲ್ಲದೆ ಇರೋಳು. ಒಂದು ಸಣ್ಣ ಘಟನೆಯಿಂದ ಅವ್ರ ಗುಣ ತೀರ್ಮಾನ ಮಾಡೋದಕ್ಕೆ ನಾನೆಷ್ಟರೋಳು. ಅವರು ಗುರುಗಳ ಆಶ್ರಯದಲ್ಲಿ ಕೆಲಸ ಮಾಡೋರು. ಗುರುಗಳ ಆಜ್ಞೆ ಪಾಲಿಸ್ಬೇಕಾಗಿರೋದು ಅವ್ರ ಕರ್ತವ್ಯ. ಅದನ್ನ ಅನುಮಾನ ಪಟ್ಟು ನಾವ್ಯಾಕೆ ಸಣ್ಣವರಾಗಬೇಕು? ನಾನು ಅವ್ರನ್ನ ನಂಬ್ತೀನಮ್ಮ, ಖಂಡಿತ ನಂಬ್ತೀನಿ. ಈ ನಂಬಿಕೆ ಕೊನೆವರೆಗೂ ಹೀಗೆ ಇರ್ಲಮ್ಮ. ನೀವಿಬ್ರು ಆನಂದವಾಗಿರೋದನ್ನ ನನ್ನ ಕಣ್ ತುಂಬ ನೋಡ್ಬೇಕು. ನನ್ನ ಮಗನ್ಗೆ ಏನು ದೇವ್ರು ಕೊಟ್ಟ ವರ. ಯಾರನ್ನು ನಂಬೋದು ಅರ್ಥವಾಗ್ತಿಲ್ಲ ವೆಂಕಟನಾಥ. ಒಂದು ಕಡೆ ಮಕ್ಕಳಿಲ್ಲ, ತೀರ್ಥಯಾತ್ರೆಗೆ ಅಂತ ಹೋದ ಯಜಮಾನರು ತಿರುಗಿ ಬರಲೇ ಇಲ್ಲ. ಬಂದು ಹೋಗೋ ಬಂದು ಬಳಗದವ್ರಿಗೆಲ್ಲ ನನ್ನ ಮನೆ ಆಸ್ತಿ ಮೇಲೆ ಕಣ್ಣು. ಕಾಯಲು ಆಗದೆ ಸಾಯಲು ಆಗದೆ ಕಂಗಾಲಾಗ್ಬಿಟ್ಟಿದ್ದೀನಿ. ಚಿಂತಿಸಬೇಡಿ ಸತ್ಯವತಿಯಮ್ಮ, ಕಾಲ ಬಂದಾಗ ತಾನಾಗೆ ಎಲ್ಲ ಇತ್ಯರ್ಥವಾಗುತ್ತೆ. ನಿಮಗೆ ಕಷ್ಟ ಆದಾಗ ನನ್ನನ್ನು ನೆನಪು ಮಾಡ್ಕೊಳ್ಳಿ. ಎಲ್ಲಿದ್ರೂ ಬಂದು ಹೋಗ್ತೀನಿ. ಈಗ ನಾನು ಹೊರಡೋದಕ್ಕೆ ಅಪ್ಪಣೆ ಕೊಡ್ತೀರಾ? ಹಾಗೆ ಆಗ್ಲಪ್ಪ. ಗುರುಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ತಿರುಗಿಸಿ. ಅವ್ರ ಕರುಣೆಯಿಂದ ನಾನಿವತ್ತು ಜೀವಂತವಾಗಿದ್ದೇನೆ. ಹಾಗೆ ನಿನ್ನ ಸೇವೆ ನಾನು ನಿನ್ನ ಸತ್ಕರಿಸಲೇಬೇಕು. ಅಮ್ಮ, ನಿಧಾನ. ನಿಮ್ಮ ಪ್ರೀತಿಯ ಮುಂದೆ ನನಗೆ ಯಾವ ಸತ್ಕಾರವೂ ಬೇಡ. ನೀವು ವಿಶ್ರಾಂತಿ ತಗೊಳ್ಳಿ, ಚೆನ್ನಾಗಿ ನಿದ್ದೆ ಮಾಡಿ. ನೀವು ಗುಣವಾದ್ರಿ ಅನ್ನೋ ಸಂತೋಷವೇ ನನಗೆ ಸತ್ಕಾರ. ದೇವರ ಕೃಪೆ ಇದ್ರೆ ಮತ್ತೆ ಸಂಧಿಸೋಣ. ನಾನಿನ್ ಬರ್ತೀನಿ. ನಿನ್ನನ್ನು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ಸತ್ತಪ್ಪ. ನಿನ್ನ ಮಾತುಗಳನ್ನ ಕೇಳ್ತಿದ್ರೆ ಕೇಳ್ತಾನೇ ಇರಬೇಕು ಅನ್ಸುತ್ತೆ. ಆ ಸಮಯ ಬಂದರೂ ಬರ್ಬೋದು. ಹೋಗ್ಬಾ ಮಗನೇ. ಗುರುರಾಜ, ಗುರುಗಳಿಗೆ ಕೊಡ್ಬೇಕಾಗಿದ್ದ ಕಾಣಿಕೆನೆಲ್ಲ ಇಟ್ಕೊಂಡಿದ್ಯಲ್ಲಪ್ಪ? ಎಲ್ಲ ಇಟ್ಕೊಂಡಿದ್ದೀನಿ ಬಾಬಾ. ಹಾಗೆ ಛತ್ರಿನೂ ಇಟ್ಕೋ. ಈಗೇನು ಮಳೆ ಬರುತ್ತೆ? ಮಳೆ ಬಂದ್ರೆ ಮಳೆಗೆ, ಬಿಸಿಲಿದ್ರೆ ಬಿಸಿಲಿಗೆ. ಅಮ್ಮ, ಹೀಗೆ ಹೇಳ್ತಿಂತ ತಪ್ಪು ತಿಳ್ಕೊಬೇಡಿ. ಪಾಪ ಎಲ್ಲರೂ ಎಲ್ಲೋ ಹೊರಟಿದ್ದಾರೆ. ಈ ಸಂದರ್ಭದಲ್ಲಿ ನನ್ನ ಇಲ್ಲಿ ಕರ್ಕೊಂಬಂದ್ಬಿಟ್ರಿ. ಏನೂ ತೊಂದರೆ ಇಲ್ಲಮ್ಮ. ಅವರೆಲ್ಲ ಕುಂಭಕೋಣ ಮಠಕ್ಕೆ ಹೋಗ್ತಿದ್ದಾರೆ. ಯಾರಮ್ಮ ಇವರು? ರಾಧಕ್ಕ ಅಂತ, ಗಜೇಂದ್ರ ಆಚಾರ್ಯರ ದೂರದ ಸಂಬಂಧಿ ಅಂತ. ಪಾಪ ಅನಾಥೆ. ಆಶ್ರಯ ಕೇಳಿ ಅವ್ರ ಮನೆಗೆ ಹೋದ್ರೆ ಹತ್ರನೂ ಸೇರಿಸದೆ ಹೊರಗೆ ಹಾಕಿದ್ದಾರೆ. ಅದಕ್ಕೆ ನೀನ್ ಕರ್ಕೊಂಡ್ ಬಂದ್ಯಾ? ಆಶ್ರಯ ಕೊಡಿ ಅಂತ ಕಾಲ್ ಹಿಡ್ಕೊಂಡ್ರು. ಪಾಪ ಹೆಣ್ಮಗಳು ಬೀದಿಗೆ ಬಿಡಕ್ಕಾಗತ್ತೆ? ಹಾಗಂತ ಹೋಗೋರು ಬರೋರು ಎಲ್ಲರನ್ನೂ ಕರ್ಕೊಂಡ್ ಬಂದು ಮನೆಯಲ್ಲಿ ಗುಡ್ಡೆ ಹಾಕೊಳಕಾಗತ್ಯೆ?
ತಾಯಿ, ನಾನೇನಾದ್ರೂ ಆಸ್ತಿ ಕೇಳಿದ್ನ, ಮನೆ ಕೇಳಿದ್ನ? ಒಂದು ತುತ್ತನ್ನ ಮೂಲಲ್ಲಿ ಮುದ್ರಕೊಳಕ್ಕೆ ಜಾಗ ಬೇಡ ಅಂದ್ರೆ ಹೇಳಿ ತಾಯಿ, ಕೆರೆನೋ ಬಾವಿನ ನೋಡ್ಕೋತೀನಿ. ಬಿಡ್ತು ನಮ್ಮ, ಹಾಗೆಲ್ಲ ಮಾತಾಡಬಾರ್ದು. ದೇವ್ರು ಕೊಟ್ಟ ಜನ್ಮ, ಕಷ್ಟನೋ ಸುಖನೋ ಅವನ್ನ ಕರ್ಸ್ಕೊಳ್ಳೋವರೆಗೂ ನಿಭಾಯಿಸ್ಬೇಕೇ ಹೊರತು ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಹಾಪಾಪ. ಸೀತಕ್ಕ, ಕೋಪ ಮಾಡ್ಕೋಬೇಡ, ಇರ್ಲಿ ಬಿಡು. ನಾವು ತಿನ್ನೋದ್ರಲ್ಲಿ ಅವಳಿಗೂ ಒಂದು ತುತ್ತು ಹಾಕಿದ್ರಾಯ್ತು. ಏನೋ ಅಮ್ಮ, ನನಗಂತೂ ಸುತಾರಾಮ್ ಇಷ್ಟವಿಲ್ಲ. ಅತ್ತೆಯವರು ಅಷ್ಟು ಆಸೆ ಪಡ್ತಿದ್ದಾರೆ, ಇರೋಷ್ಟು ದಿನ ಇರ್ಲಿ ಬಿಡಿ. ಆಹಾ, ಎಂತ ದೊಡ್ಡ ಮನ್ಸಪ್ಪ ನಿಮ್ದು. ದೊಡ್ಡವ್ರ ಬಾಯಲ್ಲಿ ದೊಡ್ಡ ಮಾತೇ ಬರೋದು. ನಿಮ್ ಹೊಟ್ಟೆ ತಣ್ಣಗಿರ್ಲಿ ತಂದೆ. ಅಮ್ಮ, ನಾನೇನ್ ಕೆಲಸ ಮಾಡ್ಬೇಕು? ಇರ್ಲಿ ಬಿಡಮ್ಮ, ಈಗಷ್ಟೇ ಬಂದಿದ್ಯಾ, ಸ್ವಲ್ಪ ಸುಧಾರಿಸ್ಕೊಳ್ಳಿ. ಸುಧಾರಿಸ್ಕೊಳಕ್ಕೆ ನಾನೇನ್ ಮುದ್ಕಿನೇ ತಾಯಿ. ರೆಟ್ಟೆ ಗಟ್ಟಿ ಆಗಿರ್ಬೇಕಾದ್ರೆ ದುಡಿಬೇಕು. ನಾನು ಸ್ನಾನ ಮಾಡ್ಕೊಂಬಂದು ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ. ಪಾಪ, ತುಂಬಾ ಕಷ್ಟ ಅನುಭವಿಸಿದ್ದಾರೆ ಅನ್ಸುತ್ತೆ.